Watch full episodes on Jio Hotstar. ಇಲ್ಲೆಲ್ಲ ಕೆಲಸನೂ ಸ್ಪೇಸಲ್ಲೇ ನಡೀತಾ ಇದ್ರೆ ಇನ್ ನೆಲದ ಮೇಲೆ ಯಾರು ಇರ್ತಾರಣ್ಣ? ಅಯ್ಯೋ, ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಕಣಪ್ಪ. ಇಲ್ಲಿನ ಲೀಡರು ಝಾರ್ ಅಂತ ಅವ್ರ ಹೆಸರು. ಅವ್ನು ಬಹಳ ಡೇಂಜರಸ್, ಖತರ್ನಾಕ್ ಕಡೆಯ. ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ತೆಗೆದ್ಬಿಟ್ಟು ಭೂಮಿ ಮೇಲೆ ಎತ್ಬಿಡ್ತಾನೆ ಕಡೆಯ. ಆಮೇಲೆ ಅಲ್ಲಿ ಒಂದು ಲೇಸರ್ ನೆಟ್ ನ ಕಟ್ಟಿಸ್ಬಿಟ್ಟಿದ್ದಾನೆ ಕಡೆಯ. ಯಾರನ್ನೂ ಅಲ್ಲಿಂದ ಮೇಲ್ಗಡೆ ಬರಲೇಬಾರ್ದು ಅಂತ. ಅಯ್ಯಬ್ಬ, ನಾವೀಗ ಈ ಸ್ಪೇಸ್ ಶಿಪ್ ನ ಎಲ್ಲಿ ಲ್ಯಾಂಡ್ ಮಾಡೋದು? ಸ್ಪೇಸ್ ಶಿಪ್ ಆಕಾಶದಲ್ಲಿ ಆಗ್ತಾ ಇರುತ್ತೆ ಕಡೆಯ. ನಾವು ಮಾತ್ರ ಕೆಳಗಡೆ ಹೋಗ್ಬೇಕು. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಡಾಕ್ಟರ್ಣ, ತಮ್ಮ ಫ್ಲೈಯಿಂಗ್ ಕಾರು ತಗೊಂಡ್ಬಿಟ್ಟಿದ್ರೆ ಇಲ್ಲಿಗೆ. ಈಗಿದೆ ಮಜಾ. ಎಷ್ಟು ಚೆನ್ನಾಗಿದೆ. ಇದೇನಿದು? ಹಲೋ ಆಲ್ ಸೆಕ್ಯೂರಿಟಿ, ದಿಸ್ ಇಸ್ X001 ರೆಡ್ ಅಲರ್ಟ್. ಯಾವುದೋ ಒಂದು ಹೊಸ ಕಾರು ನಮ್ಮ ಏರಿಯಾಗೆ ಬಂದಿದೆ. ಅದರಲ್ಲಿ 5 ಜನ ಕೂತ್ಕೊಂಡಿದ್ದಾರೆ. ಸಿ ಇಮೇಜ್ ಆನ್ ಅವರ್ ಮಾನಿಟರ್. ಕ್ಯಾಚ್ ದೆಮ್. X75. ಆ ಕಾರ್ ನನ್ನ ಮುಂದೆ ಇದೆ. ನಾನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಅದು ಝೋನ್ 5 ಇಂದ ಝೋನ್ 7 ಕಡೆಗೆ ಹೋಗ್ತಾ ಇದೆ. ಝೋನ್ 7 ಅಲರ್ಟ್, ಝೋನ್ 7 ಅಲರ್ಟ್. ಹಲೋ, ಐ ಆಮ್ ರೆಡಿ. ದಿಸ್ ಇಸ್ X101. ಐ ಆಮ್ ರೆಡಿ. ಹಲೋ, ಇಲ್ಲೋಡ್ರಯ್ಯ ಬಂತು ದಿಬ್ಬಣ ಸ್ವಾಗತ ಮಾಡಕ್ಕೆ. ದಿಬ್ಬಣನ ಯಾರ ಮದುವೆ ಇದೆಯಣ್ಣ ಇಲ್ಲಿ? ಮೆರವಣಿಗೆ ಇಲ್ಲಿ. ಅಯ್ಯೋ, ಹಿಂದೆ ನೋಡು, ಹಿಂದೆ ಪೊಲೀಸ್ ಬರ್ತಾ ಇದ್ದಾನೆ ಕಣ, ನಮ್ಮನ್ನ ಹಿಡ್ಕೊಂಡು ಹೋಗೋದಕ್ಕೆ. ಪೊಲೀಸ್ ಯಾಕೋ? ಆರ್ಮಿ ಬಂದ್ರು ನಮ್ಮನ್ನ ಇವತ್ತು ಹಿಡಿಯಕ್ಕಾಗಲ್ಲ ಕಣೋ. ತಕ್ಷಣ ಎದ್ದೇಳಿ, ನಾನ್ ಡ್ರೈವಿಂಗ್ ಮಾಡ್ತೀನಿ. ಪತ್ಲು, ನಿಮ್ ಮುಂದೆ ಬರೋ. ಅಯ್ಯೋ ಅಣ್ಣ. ಅಯ್ಯೋ, ನಮಗೂ ಹೊಗೆ ಹಾಕಿಸ್ಬಿಡ್ತಾರಲ್ಲಪ್ಪ ಇವತ್ತು. ನಿಲ್ಸಿ ಇಲ್ಲ ಅಂದ್ರೆ ನಿಮ್ ಕಾರ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ನಿಲ್ಸಿ.
ಮಟು ಈ ಕಾರ್ ಓಡ್ತಾ ಇರೋ, ನಾನ್ ನೋಡ್ಕೋತೀನಿ ಕುಬೇರ. ಓಕೆ ಓಕೆ. ಯಾಕಂದ್ರೆ ಕೈ ಕೊಟ್ಟ ಮಾಮನಿ ಕಾಪಾಡು, ನಾವು 4 ಕಡೆಯಿಂದನೂ ಲಾಕ್ ಆಗ್ಬಿಟ್ಟಿದೀವಿ. ಸುಮ್ಮನೆ ಇರ್ತೀಯೋ, ಇದರ ಎದ್ದು ಬಿಸಾಕ್ಬಿಡ್ತೀಯ ಆಚೆ ಕಡೆ. ಸ್ವಲ್ಪ ಇರು, ಯಾರ ಹತ್ರ ಎಷ್ಟು ಬಿದ್ದ ನೋಡಬೇಡ. ಅಯ್ಯೋ ಬಟ್ಟು ಏನಯ್ಯ ಮಾಡ್ತಿದ್ಯಾ? ಯಾವ ಬಟ್ಟನಯ್ಯ ಓದ್ತಾ ಇದೆಯಾ? ಇಂಜಿನ್ ಆಫ್ ಮಾಡಿದ್ರೆ ಕಾರ್ ಕೆಳಗಡೆ ಹೋಗುತ್ತೆ ಕಡೆಯ. ಯಾರು ಸಾರ್ನ ವಿರುದ್ಧ ಬಾಯ್ತಾ ಇರ್ತಿರ್ಬೇಕು ಅನ್ಸುತ್ತೆ. ಅಲ್ಲಿ ನೋಡು, ಸೆಕ್ಯೂರಿಟಿ ಅವ್ರ ಹಿಂದೆನೆ ಬಿದ್ದಿದ್ದಾರೆ. ನಾವ್ ಅವ್ರಿಗೋಸ್ಕರ ಈ ನೆಟ್ ಡೋರ್ನ ಓಪನ್ ಮಾಡ್ಬೋದಾಗಿತ್ತು. ಯಾವತ್ತು ನಮ್ಗೆ ನೆಟ್ ಡೋರ್ ಓಪನ್ ಮಾಡೋ ಅವಕಾಶ ಸಿಗುತ್ತೋ ಅವತ್ತೇ ನಾವು ಮತ್ತೆ ಅಲ್ಲಿಗೆ ಹೋಗಿ ನಮ್ ಯುದ್ಧ ಶುರು ಮಾಡ್ಬೇಕು. ಅಯ್ಯೋ ಬಟ್ಟು ಆ ಲೇಸರ್ ನಟ್ ಟಚ್ ಮಾಡೋದು ಸಾಕು, ನಾವೆಲ್ಲರೂ ಹೋಗಿ ಹಾಕಿಸ್ಕೊಂಡ್ಬಿಡ್ತೀವಿ ಕಣಪ್ಪ. ಯಾಕೋ ಜೀವ ಉಳಿಸ್ಬಿಡೋದಪ್ಪ. ತಾವ್ಯಾರು? ನಮ್ಗ್ಯಾಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ? ನಂಗೆ ನಿಮ್ಮ ಅಪ್ಪನ ಪರಿಚಯ ಇದೆ, ಮತ್ತೆ ನಾನೇ ನಿಮ್ಮನ್ನ ಹುಡ್ಕೋದಕ್ಕೆ ಎಲ್ಲಾ ಕಡೆನೂ ಮೆಸೇಜ್ ಕಳಿಸ್ತಿದ್ದು. ನಂಗೆ ಖುಷಿ ಇದೆ ನೀವೆಲ್ಲರೂ ಬಂದಿದ್ದು. ನೀನು ಮೋಟು ಅಲ್ವಾ? ಹಾ, ನಾನೇ ಮೋಟು ಅಂದ್ರೆ. ನೋಡೋಕೆ ನಿಮ್ಮ ಅಪ್ಪನ ತರಾನೇ ಇದೆಯಾ ನೀನು? ಇವ್ನ ಸ್ನೇಹಿತ ಪತ್ಲು, ಇವ್ರು ಡಾಕ್ಟರ್ ಝಟ್ಕ, ಇವ್ರು ಚಿಂಗಂ ಸರು, ಇವ್ರು ಗಸಿಟಾರಾಮ್. ನಮಗೀಗ ಅರ್ಥ ಆಯ್ತು ಮೇಡಮ್, ನೀವು ಮೋಟು ಅಪ್ಪನ್ ತೋರ್ಸಕ್ಕೋಸ್ಕರ ಆವಾಗವಾಗ ಮೋಟುಗೆ ಮೆಸೇಜ್ ಕಳಿಸ್ತಾ ಇದ್ರಿ ಅಲ್ವಾ? ಆದ್ರೆ ಮೋಟು ಕನ್ಸಲ್ಲಿ ಅವ್ರಪ್ಪ ಯಾವಾಗ್ಲೂ ಬರ್ತಾ ಇದ್ರಂತಲ್ಲ. ಅವ್ರ ಹತ್ರ ಎಂತ ಶಕ್ತಿ ಇದೆ ಅಂದ್ರೆ ಅವರು ಯಾರ್ ಕನ್ಸಲ್ ಬೇಕಾದ್ರೂ ಹೋಗ್ಬೋದು, ಮತ್ತೆ ಯಾರ್ ಕಣ್ ಬೇಕಾದ್ರೂ ನೋಡಿ ಅವ್ರ ಮೈಂಡ್ ರೀಡು ಮಾಡ್ಬೋದು, ಅವ್ರನ್ನ ಕಂಟ್ರೋಲ್ ಕೂಡ ಮಾಡ್ಬೋದು. ಅವರು ಇದೇ ಶಕ್ತಿನ ಕಿತ್ಕೊಳ್ಳೋದಕ್ಕೆ ಸಾರ್ ಅವ್ರನ್ನ ಬಂದ್ಸಿಟ್ಟಿದ್ದಾರೆ. ಅಲ್ಲ ಮೇಡಮ್, ಇಷ್ಟು ವರ್ಷ ಆದ್ಮೇಲೆ ಮೋಟು ಅವ್ರ ಅಪ್ಪಗೆ ಅವ್ರ ಮಗನ ನೆನಪು ಹೆಂಗ್ ಬಂತು ಅಂತ ನಾವು ಕೇಳ್ತಾ ಇರೋದು. ಆಗ ನೀವು ಚಿಕ್ಕವರಾಗಿದ್ರಿ, ತುಂಬಾನೇ ಚಿಕ್ಕವರು. ಅದಕ್ಕೆ ಸಾರಿಂದ ಕಾಪಾಡೋದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಅವರು. ಈಗ ಅವ್ರಿಗೆ ವಯಸ್ಸಾಗಿದೆ, ಸಹಿಸ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಮತ್ತೆ ನೀನು ದೊಡ್ಡವನಾಗಿದ್ಯಾ, ನೀನ್ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀಯ ಅಂತ ಅವ್ರಿಗೆ ವಿಶ್ವಾಸ ಇದೆ. ಬೇಗ ಕರ್ಕೊಂಡೋಗು.
ನನಗೆ ನಮ್ಮ ಅಪ್ಪನ ಹತ್ರ ಬೇಗ ಕರ್ಕೊಂಡು ಹೋಗು. ನಾನು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇಷ್ಟೊಂದು ಅವಸರ ಪಡ್ಬೇಡ. ಸಾರ್ ಕ್ರೂರಿ ಮಾತ್ರ ಅಲ್ಲ, ತುಂಬಾನೇ ಚಾಣಾಕ್ಷನು ಹೌದು. ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೇಕು. ಸರಿ, ನಿಮ್ಗೀಗ ಹಸುವಾಗಿರುತ್ತೆ, ಏನಾದ್ರೂ ತಿನ್ನಿ. ಆಮೇಲೆ ನಾನು ನಿಮ್ಮನ್ನ ನನ್ನ ಜೊತೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಐಡಿಯಾ. ತಲೆ ಮೇಲೆ ಎಸೆ. ಫಸ್ಟ್ ಟೈಮ್ ಗೊತ್ತಾಯ್ತು ಕಸದ ಡಬ್ಬಿಲಿರೋ ಹುಳುಗಳು ಅದು ಹೆಂಗಿರುತ್ತೆ ಅಂತ ಫೀಲ್ ಆಯ್ತು. ಏನಪ್ಪ ನಿನ್ನ ಹೆಸರು? ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟು ಕಾಪಾಡ್ಬಿಟ್ಟೆ ಕಡೆಯ. ಸಾರ್ ಕೈಯಿಂದ ಒಂದ್ಸರಿ ಬಚಾವಾಗೋದೇ ಕಷ್ಟ, ನೀವ್ ಎರಡೆರಡು ಸರಿ ಪಾರಾಗಿದ್ದೀರಾ. ನೀವೇನಾದ್ರೂ ತುಂಬಾ ಅದೃಷ್ಟವಂತರ ಅಥವಾ ಶಕ್ತಿಶಾಲಿಗಳ? ಹೇಳಿ. ಅದ್ ನಮ್ಮಿಬ್ಬರಿಗೂ ಗೊತ್ತಿದೆ, ತಾವ್ಯಾರೋ? ಗೆಳೆಯರೇ, ನನ್ನ ಹೆಸರು ಜುಂಬೋ, ಮತ್ತೆ ಇವಳು ಜುಮಿ. ಇವರೆಲ್ಲ ನನ್ನ ಗೆಳೆಯರು. ಒಂದ್ ಜಮಾನದಲ್ಲಿ ನಾವು ಮೇಲ್ಗಡೆ ಯಾಕ್ಸರ್ ಟವರ್ ನಲ್ಲಿ ಇರ್ತಾ ಇದ್ವಿ, ಗೊತ್ತಾ? ಜಾರ್ನ ವಿರುದ್ಧ ಮಾತಾಡಿದ್ವಿ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮನ್ನ ತಗೊಂಡ್ ಬಂದು ಸಾಕಿದ್ದಾನೆ. ಏನ್ ಮಾಡೋದು, ಇವಾಗ ಮೇಲ್ಗಡೆ ಹೋಗೋದಕ್ಕೆ ಬೇರೆ ಯಾವುದೇ ದಾರಿ ಸಿಗ್ತಾ ಇಲ್ಲ. ಲೇಸರ್ ನೆಟ್ ನ ಕಟ್ಬಿಟ್ಟು ಹಂಗೆ ಮೇಲ್ಗಡೆ ಹೋಗ್ಬಿಡ್ರೆ. ಇವೆಲ್ಲ ಸಖತ್ ರುಚಿಯಾಗಿದೆ. ಮನೇಲಿ ಮಾಡಿದ ಅಥವಾ ಹೋಟೆಲ್ ತಂದಿದ್ದ? ಇನ್ನೂ ಇದ್ರೆ ಕೊಡ್ರೆ. ಓಹೋ, ಇದು ಇವತ್ತಾನೆ ಕಸದಿಂದ ತೆಗೆದು ಕೊಡ್ತಾ ಇರೋದು. ಏಕ್ದಮ್ ಫ್ರೆಶ್ ಇದೆ, ಅದಕ್ಕೆ ಟೇಸ್ಟ್ ಆಗಿದೆ. ಅಲ್ಲೋಡಿ, ಅದು ನನ್ನ ಲ್ಯಾಬು. ನಾನು ಅಲ್ಲಿ ಮೇಲ್ಗಡೆ ಲೇಸರ್ನ ಕಟ್ ಮಾಡಿ ಮೇಲ್ಗಡೆ ಹೋಗೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಇರ್ತೀನಿ. ಅಯ್ಯೋ ಸಹಿತ ಇಲ್ಲಿ ಕೇಳಪ್ಪ, ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ. ನನ್ ಗ್ಯಾರಂಟಿ ಏನಾದ್ರು ಒಂದು ಐಡಿಯಾ ಮಾಡೇ ಕೊಡ್ತೀರಪ್ಪ. ನೋಡ್ರಿ, ನನಗೂ ಅಂತದ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಇದರಲ್ಲಿ ಗಾರ್ಬೇಜ್ ಮತ್ತೆ ಚರಂಡಿ ಐಟಮ್ಸ್ ಏನು ಇಲ್ಲ ತಾನೆ?
ಹೆದ್ರಬೇಡಿ, ಅಂತದ್ದೇನೂ ಇಲ್ಲ. ನೀವ್ ಇದನ್ನ ತಿನ್ ನೋಡಿ. ನೀವು ತಗೊಳ್ಳಿ. ಜೀವತ್ಗಳೇರ ಇವಾಗ ನಮ್ಮನ್ನ ಯಾವ ಗೋಡೆನ ತಡೆಯಕ್ಕಾಗಲ್ಲ ಕಡೆಯ, ಎಲ್ಲದರಲ್ಲೂ ಲೇಸರ್ ಕಟ್ಟರ್ ಇಟ್ಟಿದ್ರಿ. ಈಗ ಲೇಸರ್ ನೆಟ್ಟ ಕಟ್ಬಿಡಿ, ನಾವು ಮೇಲ್ಗಡೆ ಹೋಗ್ಬೋದು ಕಡೆ. ಜೈ ಹೋ, ನಡೀರಿ ಹೋಗೋಣ ಈಗ. ರೇಸ್ನ ರೌಂಡ್ ರೌಂಡ್ ಆಗಿ ತಿರುಗಿಸ, ಆವಾಗಲೇ ನೆಟ್ ಕಟ್ಟಾಗೋದು. ಎಲ್ಲಾನು ಗೋಲ್ ಗೋಲ್ ಆಗಿ ಆಗ್ತಾ ಇದೆ. ಮಮ್ಮಿ ಕಾಪಾಡು. ಅರೆ ಗಸಿಟರಮ್ಮ ಇರಪ್ಪ, ಸ್ವಲ್ಪ ನಿಮ್ಮ ಅಪ್ಪನ್ ಕರ್ಕೊಂಡು ಬೇಗ ಭೂಲೋಕಕ್ಕೆ ಹೋಗ್ಬಿಡೋಣ. ಆಗ್ಲೇ ನೀನು ನಿಮ್ಮ ಮಾಮನ್ ನೋಡಕ್ಕಾಗುತ್ತೆ. ಈಗ ನನ್ನ ಹಿಂದೆ ಬಾ ನೀನು. ನಾನು ನಿನಗೆ ಯಾವ ದಾರಿಯಿಂದ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲಿ ಯಾವುದೇ CCTV ಕವರೇಜ್ ಇರಲ್ಲ, ಮತ್ತೆ ಪೊಲೀಸರು ಕೂಡ ಕಾರ್ ಓಡಿಸೋದಕ್ಕೆ ಹೆದರ್ಕೊಳ್ತಾರಲ್ಲಿ. ಬಾ ನನ್ನ ಹಿಂದೆ. ಕೆಳಗಿನ ಜನರು ಬ್ರೇಕ್ ಮಾಡಿದ್ದಾರೆ. ರೆಡ್ ಅಲರ್ಟ್, ರೆಡ್ ಅಲರ್ಟ್. ಆ ಜನ ಯಾವ ಮಾನಿಟರ್ ಅಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು? ಹುಡುಕಿ ಅವ್ರನ್ನ, ಹುಡುಕಿ. ಸರ್ಚ್, ಆಲ್ ಪೊಲೀಸ್ ಫೋರ್ಸ್ ಸರ್ಚ್. ಓಕೆ ಸರ್. ಲೇಸರ್ ನೆಟ್ ಬ್ರೀಚ್ ಆಗಿದೆ. ನೆಟ್ ಕಟ್ ಮಾಡಿ ಕೆಳಗಡೆ ಇರೋ ಜನ ಮೇಲ್ಗಡೆ ಹೋಗ್ತಾರೆ. ಪ್ಯಾಲೇಸ್ಗೆ ಸೆಕ್ಯೂರಿಟಿನ ಜಾಸ್ತಿ ಮಾಡು. ಅವರು ಮೋಟು ಪತ್ರನೇ ಇದ್ದಾರೆ. ಮೋಹನ್ ಸಿಂಗ್ನ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದಾರೆ. ಈ ಸರಿ ಯಾವುದೇ ಕಾರಣಕ್ಕೂ ಅವ್ರು ಬಚಾವಾಗಿ ಹೋಗ್ಲೇಬಾರ್ದು. ಎಲ್ಲ ರೋಬೋಟ್ನ ರೆಡಿ ಇಟ್ಟಿರು. ಓಕೆ ಸರ್. ಎಲ್ಲರೂ ನಿಂತ್ಕೊಳ್ಳಿ. ನಾನ್ ಚೆಕ್ ಮಾಡಿ ಹೇಳ್ತೀನಿ ಮೋಟು ಅವ್ರ ತಂದೆ ಇರೋಂತ ಲ್ಯಾಬು ಎಲ್ಲಿದೆ ಅಂತ. ಹಾ, ಸಿಕ್ಕಾಯ್ತು. ಇಲ್ಲಿದೆ ನೋಡು ಆ ರಿಸರ್ಚ್ ಲ್ಯಾಬು. ಅಲ್ಲೇ ಮೋಟು ಅವ್ರ ತಂದೆ ಇರೋದು. ಲೆಟ್ಸ್ ಗೋ. ಎಲ್ಲರೂ ಅಲರ್ಟ್ ಆಗ್ಬಿಡಿ. Mission Palace
ಸೆಕ್ಯೂರಿಟಿ ಬ್ರೀಚ್ ಇನ್ ಪ್ಯಾಲೇಸ್. ಗಾರ್ಡ್, ರೀಚ್ ರಿಸರ್ಚ್ ಲ್ಯಾಬ್ ಇಮಿಡಿಯೇಟ್ಲಿ. ರಿಸರ್ಚ್ ಲ್ಯಾಬ್ಗೆ ಬೇಗ ಹೋಗಿ. ಸರ್, ಸೆಕ್ಯೂರಿಟಿ ಬೀಚ್ ಇನ್ ಪ್ಯಾಲೇಸ್. ಆಗ ಹೋಗ್ಲಿ ಗಾರ್ಡ್ಸ್ ನ ಕಳಿಸು. ಈಗಲೇ ಆಕ್ಟೋಪಸ್ ರೋಬೋನು ರಿಲೀಸ್ ಮಾಡು. ಎಸ್ ಸರ್. Watch India's largest kids library only on Jio Hotstar. Download the app now.